ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಸಿಯಾಗಿರೋಂಥದ್ದು. ಇದಕ್ಕೆ 2 ಕಲರ್ ದಾರ ತೊಗೊಂಡಿದ್ದೀನಿ. ಆಮೇಲೆ ಒಂದು ರಿಂಗ್ ಬೀಡ್ಸ್ ಮತ್ತು ಅದರ ಮಿಡ್ಲಿಗೆ ಸೇರ್ಸೋಕ್ಕೆ ಇನ್ನೊಂದು ಬೀಡು, ರಿಂಗ್ ಬೀಡ್ನ ಜೊತೆಯಲ್ಲಿ ರೌಂಡ್ ಬೀಡು, ಆಮೇಲೆ ಸ್ಮಾಲ್ ಬೀಡು, ಮೆಟಲ್ ಬೀಡು ಯಾವಾಗಲೂ ಉಪಯೋಗಿಸ್ತೀನಲ್ವ ನಾರ್ಮಲಾಗಿ, ಆ ಬೀಡನ್ನು ಉಪಯೋಗಿಸ್ತಾ ಇದ್ದೀನಿ. ಸಣ್ಣ ಬೀಡ್ಸು ಮೀಡಿಯಮ್ ಸೈಜಿಂದು. ಇದನ್ನು ಇಷ್ಟನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಸೀರೆಯಲ್ಲಿ ಯಾವ ಕಲರ್ ಇದೆಯೋ ಆ ಕಲರ್ನ ದಾರಗಳನ್ನು ತಗೊಳ್ಳಿ. ಫಸ್ಟ್ ದಾರ ಲಾಕ್ ಮಾಡ್ತಾಯಿದ್ದೀನಿ. 2 ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ 3 ಚೈನು. ಫಸ್ಟಿಗೆ 3 ಚೈನ್ ಮಾಡಿಕೊಂಡು ಅಳತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಎಷ್ಟು ದೂರ ಬರುತ್ತೆ ಅಂತ ನೋಡಿಕೊಂಡು. ಆಮೇಲೆ ಮತ್ತೆ 3 ಚೈನು, 1 2 3 ಚೈನಾಗಿ ಅದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನ್ ಮಾಡಿ, 1 2 3 ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ ರಿಂಗ್ ಬೀಡ್ ಸೇರಿಸ್ಕೊಳ್ಳಿ. ಅಲ್ಲಿ 3 ಸಾರಿ 3 ಚೈನ್ ಮಾಡಿಕೊಂಡು ಆಮೇಲೆ ರಿಂಗ್ ಬೀಡು, ಇದನ್ನು ಬಟ್ಟೆಗೆ ರಿಂಗ್ ಬೀಡನ್ನು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕು, ಮತ್ತು 3 ಚೈನು. ಈ ಥರ 5 ಸಾರಿ ಮಾಡ್ಕೋಬೇಕು, 5 ಬ್ಲಾಕು. 3 ಚೈನು ಬಟ್ಟೆಗೆ ಲಾಕು, ಈ ಥರ 5 ಬ್ಲಾಕ್ ಮಾಡ್ಕೋಬೇಕು ನೀವು. ಸ್ಟಾರ್ಟಿಂಗಲ್ಲಿ 3 ಸಾರಿ, ಮತ್ತು ಬೀಡ್ ಆದಮೇಲೆ 5 ಸಾರಿ, ಮತ್ತು ಬೀಡು 5 ಸಾರಿ 3 ಚೈನು, ಬೀಡು 5 ಸಾರಿ 3 ಚೈನು ಮಾಡ್ಕೊಂಡು ಹೋಗಬೇಕು. 5ರಲ್ಲಿ 5 ಆದಮೇಲೆ ಬೀಡ್ ಸೇರಿಸ್ಕೊಳ್ಳೋದು, ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳೋದು, ಆಮೇಲೆ 5 ಸಾರಿ 3 ಚೈನ್, ಹೀಗೆ ಮಾಡ್ತಾ ಹೋಗಬೇಕು. ಎಂಡಲ್ಲಿ ಮತ್ತೆ 3 ಸಾರಿ 3 ಚೈನ್ ಮಾಡಿಕೊಂಡ್ರೆ ಸಾಕು. ನೋಡಿ, ಎಂಡಲ್ಲಿ 3 ಸಾರಿ ಮಾಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ 3 ಸಾರಿ ಮಾಡಿ ದಾರ 2 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೇನೆ. ಅಲ್ಲಿ ದಾರ ಕಟ್ ಮಾಡಿ ಈ ಕಡೆ ಬಂದು ಸ್ಟಾರ್ಟಿಂಗಲ್ಲಿ ಎಲ್ಲಿ ನೀವು ಲಾಕ್ ಮಾಡಿದ್ದೀರಾ ಆ ಲಾಕಿನ ಒಳಗಡೆನೇ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ದಾರನ. ಮತ್ತೆ 3 ಚೈನು, ಅದರ ಲಾಕ್ ಇದೆಯಲ್ವ ಆ ಲಾಕಲ್ಲಿ ಲಾಕ್ ಮಾಡಿ, ಲಾಕಿನ ಒಳಗಡೆ ಮತ್ತೆ 3 ಚೈನು, ಮತ್ತು ಅದರ ಲಾಕಿನ ಒಳಗಡೆ ಲಾಕು, ಮತ್ತೆ 3 ಚೈನು, ಮತ್ತೆ 3 ಚೈನ್ ಇದೆಯಲ್ವ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಬೀಡ್ ಪಕ್ಕದ 3 ಚೈನಲ್ಲಿ ಸಿಂಗಲ್ ಕ್ರೋಶೆ, ಮತ್ತು 1 ಅಥವಾ 2 ಹಾಕ್ಕೋಬೋದು ನೀವು ಸಿಂಗಲ್ ಕ್ರೋಶೆ, 1 ಸಾಕಾಗತ್ತೆ ಅಲ್ಲಿ. ಈಗ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ರಿಂಗಲ್ಲಿ. ರಿಂಗ್ ಬೀಡ್ ಇದೆಯಲ್ವ ಆ ರಿಂಗಿನ ಒಳಗಡೆ ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯೆ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹುಕ್ ತಗೊಂಡೋಗಿ ದಾರ ತಂದು 3 ಒಂದೇ ಸಾರಿ ಒಂದೇ ಮಾಡ್ಕೊಳ್ಳೋದು. ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ, ಅದರೊಳಗಿಂದ ದಾರ ತನ್ನಿ ಮತ್ತು 3 ಲೂಪನ್ನು ಒಂದೇ ಮಾಡಿ ಹಾಫ್ ಡಬಲ್ ಕ್ರೋಶೆ. ಆ ರಿಂಗ್ ಫುಲ್ಲು ಈ ಥರ ಮಾಡ್ಕೊಳ್ತಾ ಇದ್ದೀನಿ. 9 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದು 8ನೇದು ಮತ್ತು 9 ನೀವು ಕೌಂಟ್ ಮಾಡ್ಕೊಳ್ಳಿ. 9 ಹಾಫ್ ಡಬಲ್ ಕ್ರೋಶೆ ಮಾಡಿ ನಿಲ್ಲಿಸ್ತೀನಿ. ಸ್ವಲ್ಪ ಕೈಯಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಈ ಥರ ಹಾಫ್ ಡಬಲ್ ಕ್ರೋಶೆ 9 ಹಾಕಿದ್ದೀನಿ. ಕೌಂಟ್ ಮಾಡ್ಕೊಳ್ಳಿ, ನೀವು ಕೌಂಟ್ ಮಾಡಿ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿರೋ 3 ಚೈನಲ್ಲಿ ಅದನ್ನು ಲಾಕ್ ಮಾಡಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು, ಅದನ್ನು ಲಾಕಲ್ಲಿ ಲಾಕ್ ಮಾಡಿ, ಮತ್ತು 3 ಚೈನು, ಅದನ್ನು ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನ್, 3 ಸಾರಿ 3 ಚೈನ್ ಮಾಡ್ಕೋಬೇಕು. ಆ ಬೀಡ್ ಆದಮೇಲೆ ರಿಂಗ್ ಬೀಡ್ ಆದಮೇಲೆ ಲಾಕಲ್ಲಿ ಲಾಕು, ಮತ್ತು ಈಗ ಬೀಡ್ ಪಕ್ಕದ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಬೀಡಲ್ಲಿ ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಲೂಪನ್ನು ಒಂದೇ ಸಾರಿ ಒಂದೇ ಮಾಡ್ಕೊಳ್ಳೋದು. ಈ ಥರ ಫುಲ್ಲು ಮಾಡ್ಕೊಂಡು ಹೋಗಿ ಇಡೀ ರಿಂಗು.
ನೋಡಿ ಈ ಥರ ಪೂರ್ತಿ ಮಾಡಿದ್ದೀನಿ. ಎಂಡಲ್ಲಿ ದಾರ ಕಟ್ ಮಾಡಿದ್ದೀನಿ ಎಲ್ಲ ಕಡೆ 3 ಚೈನ್ ಹಾಕ್ಕೊಂಡು ಉಳಿದರಲ್ಲಿ ಜಾಗದಲ್ಲಿ. ಈಗ ಇನ್ನೊಂದು ಕಲರ್ ದಾರನ ಸೇರಿಸ್ಕೊಳ್ತಾ ಇದ್ದೀನಿ. ಸೆಕೆಂಡ್ ರೌಂಡಲ್ಲಿ ಲಾಕ್ ಮಾಡಿದ್ದೀರಲ್ವ ಅದರಲ್ಲೇ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ರೌಂಡಿಂದ ಲಾಕಿನ ಒಳಗಡೆ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನು ಇದನ್ನು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಇದೆಯಲ್ವ ಅಲ್ಲಿ ಚೈನೇ ಮಾಡ್ಕೋಬೋದು ನೀವು, ಇಲ್ಲಾಂದರೆ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಹೆಂಗೆ ಬೇಕೋ ಹಾಗೆ ಚೈನ್ ಆದರೂ ಮಾಡ್ಕೋಬೋದು ನೀವು. ಲಾಕಲ್ಲಿ ಲಾಕ್ ಮಾಡಿಕೊಂಡು ಈಗ ಈ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಅದರ ಚೈನಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಚೈನ್ ಇದೆಯಲ್ವ ಅಲ್ಲಿ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬರಬೇಕು. 9 ಹಾಕಿದ್ದೀವಲ್ವ 5ರವರೆಗೂ ಹಾಕ್ಕೊಂಡು ಬನ್ನಿ. 1 2 1 ಆಯಿತು. ಈಗ ಎರಡನೇದು 3 4 ಸಿಂಗಲ್ ಕ್ರೋಶೆ ಆಯಿತು. 4 ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಮೇಲೆ ಇದೀಗ 5ನೇದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 5ನೇದಲ್ಲಿ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡು, ಈ ಸ್ಮಾಲ್ ಬೀಡ್ ಇದೆಯಲ್ವ ಅದು 3 ತಗೊಂಡಿದ್ದೀನಿ. ಒಟ್ಟಿಗೆ 3 ಸೇರಿಸ್ಕೊಂಡು ಅದೇ ಜಾಗದಲ್ಲಿ ಲಾಕ್ ಮಾಡ್ಕೋಬೇಕು. ಎಲ್ಲಿ ನೀವು ಬೀಡ್ ಸೇರಿಸಿದ್ದೀರ ಅದೇ ಹೋಲಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಬೇಕು 5ನೇದಲ್ಲಿ. ಮತ್ತು 6 7 8 9 4 ಆ ಕಡೆ 4 ಈ ಕಡೆ ಆಗುತ್ತೆ. ಮಿಡ್ಲಲ್ಲಿ 5ನೇದಲ್ಲಿ 3 ಬೀಡ್ಸನ್ನು ಸೇರಿಸ್ಕೊಂಡು ಒಂದೇ ಕಡೆ ಲಾಕ್ ಮಾಡ್ಕೋಬೇಕು. ಯಾವುದಲ್ಲಿ ಸೇರಿಸಿದ್ದೀರ ಅದರಲ್ಲೇ ಲಾಕು, ಇನ್ನೊಂದಕ್ಕೆ ಹೋಗೋದು ಬೇಡ, ಒಂದಲ್ಲೇ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇದನ್ನು ನೆಕ್ಸ್ಟು ಲಾಕಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಅಥವಾ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಮತ್ತೆ 3 ಚೈನು ಬಟ್ಟೆಗಲ್ಲ ಸಾರಿ ಸೆಕೆಂಡ್ ರೌಂಡ್ನ ಲಾಕಲ್ಲಿ ಲಾಕು. ಮತ್ತು 3 ಚೈನು ಅಥವಾ ಸಿಂಗಲ್ ಕ್ರೋಶೆ. ನಾನು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆಯ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 5ರವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಹಾಫ್ ಡಬಲ್ ಕ್ರೋಶೆ 9 ಹಾಕಿದ್ದೀವಲ್ವ ಅದರಲ್ಲಿ 5ರವರೆಗೆ 5ವರೆಗೂ ಮಾಡ್ಕೋಬೇಕು. 9 ಹಾಫ್ ಡಬಲ್ ಕ್ರೋಶೆ ಇದೆ. ಈ ಥರ ಮಾಡಿ 5ರಲ್ಲಿ 3 ಬೀಡ್ಸನ್ನು ಕೂಡ ಸೇರಿಸಿ ಅದರಲ್ಲೇ ಲಾಕ್ ಮಾಡಿ ಮುಂದೆ ಹೋಗಬೇಕು. ನೋಡಿ ಎಂಡ್ ಆಯಿತು. ಎಂಡಲ್ಲಿ 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಇಲ್ಲಿ ದಾರ ಕಟ್ ಮಾಡೋದು ಬೇಡ. ಎಂಡ್ ಆದಮೇಲೆ ಬ್ಯಾಕ್ ಸೈಡಿಗೆ ಬನ್ನಿ, ಅಲ್ಲಿ ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ವ, ನೀವು 3 ಚೈನ್ ಆದರೂ ಹಾಕ್ಕೋಬೋದು ಅಂತ ಹೇಳಿದ್ದೀನಲ್ವ, ಅಲ್ಲಿ 1 ಅಥವಾ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಈ ಆರ್ಚಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಹಾಫ್ ಡಬಲ್ ಕ್ರೋಶೆ ಮೇಲೆ ಅದರ ಮೇಲೆ ಫಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ 2 ಚೈನ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡಬೇಕು. ಫಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ 2 ಚೈನ್ ಮಾಡಿ ನೆಕ್ಸ್ಟಲ್ಲಿ ಲಾಕು, ಮತ್ತೆ 2 ಚೈನ್ ಮಾಡಿ ಅದರ ನೆಕ್ಸ್ಟಲ್ಲಿ ಲಾಕು. ಈ ಥರ ಬೀಡ್ ಪಕ್ಕವರೆಗೂ ಬನ್ನಿ. 2 ಚೈನು ಲಾಕು, 2 ಚೈನು ಲಾಕು ಅಂದರೆ ಒಂದಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ನೆಕ್ಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ. ಈಗ 2 ಚೈನ್ ಮಾಡಿ 3 ಬೀಡ್ಸ್ ಇದೆಯಲ್ವ ಅದರಲ್ಲಿ ಫಸ್ಟ್ ಬೀಡ್ 2 ಬೀಡ್ಗಳ ಮಧ್ಯೆ ಲಾಕ್ ಮಾಡ್ಕೊಳ್ಳಿ ಮಿಡ್ಲಲ್ಲಿ. ಮತ್ತೆ 2 ಚೈನ್ ಮಾಡಿ ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ಲಾಕ್ ಮಾಡ್ಕೊಳ್ಳಿ ಅದರ ಮಿಡ್ಲಲ್ಲಿ. ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬೀಡ್ನ ಆ ಕಡೆ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನು ಮತ್ತೊಂದು ನೆಕ್ಸ್ಟ್ ಸಿಂಗಲ್ ಕ್ರೋಶೆಗಳಲ್ಲಿ ಕ್ರೋಶೆಯಲ್ಲಿ ಲಾಕು, ಮತ್ತು 2 ಚೈನು ಮತ್ತೆ ಲಾಕು, ಆ ಥರ. ಮತ್ತು ಅದನ್ನು ನೆಕ್ಸ್ಟು 3 ಚೈನಲ್ಲಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಲಾಕಲ್ಲಿ ಲಾಕ್ ಮಾಡಿ ಮುಂದುವರಿಸ್ಕೊಂಡು ಹೋಗಿ. ಈಗ ಅದರ ನೆಕ್ಸ್ಟ್ ಆರ್ಚಲ್ಲಿ ಮತ್ತೆ ಅಂದರೆ ಕುಚ್ಚಿಗೆ 3 ಚೈನ್ ಮಧ್ಯದಲ್ಲಿ ಮಾಡ್ಕೊಳ್ಳಿ. ಚೈನ್ನ ಮೇಲೆ ಚೈನ್ ಮಾಡ್ಕೊಂಡು ನಾರ್ಮಲಾಗಿ ನಾವೆಲ್ಲ ಆರ್ಚಲ್ಲಿ ಮಾಡ್ದಂಗೆ ಈ ಆರ್ಚಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆ 2 ಚೈನು ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಲಾಕು, ಮತ್ತು ಅಲ್ಲಿಂದಲೇ 2 ಚೈನು ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಲಾಕು, ಹೀಗೆ ಮಾಡ್ತಾ ಹೋಗಬೇಕು.
ಆಮೇಲೆ ಬೀಡ್ ಬಂದಾಗ ಬೀಡ್ನ ಮಧ್ಯಗಳಲ್ಲಿ ಲಾಕ್ ಮಾಡಬೇಕು. 2 ಚೈನು 2 ಬೀಡ್ನ ಮಿಡ್ಲಲ್ಲಿ ಲಾಕು. ಆ ಥರ ಮಾಡಿಕೊಂಡು ಎಂಡಲ್ಲಿ ಬೀಡ್ನ ಆ ಕಡೆ ಲಾಕ್ ಮಾಡಿ 2 ಚೈನು ಲಾಕು, ಮತ್ತು 2 ಚೈನು ಲಾಕು. ಈ ಥರ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ನೋಡಿ. ಈ ಥರ ಕಾಣುತ್ತೆ ಫ್ರಂಟಿಂದ. ಎಲ್ಲ 2 ಚೈನ್ ಕವರ್ ಮಾಡ್ಕೊಂಡು ಬಂದಿರೋದಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಆಗಿದೆ, ಈಸಿಯಾಗಿದೆ, ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ. ಇದು ಮುಕುಟ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ಸೀರೆಗೆ ಮಾಡಿ ನೋಡಿ, ಟ್ರೈ ಮಾಡಿ. ತುಂಬ ಗ್ರ್ಯಾಂಡ್ ಅಲ್ದಿರೋ ಸಾಮಾನ್ಯ ಸೀರೆಗೆ ಮಿಡ್ಲ್ ಟೈಪಲ್ಲಿ ಇರೋವಂಥ ಸೀರೆಗೆ ಮಾಡ್ಕೋಬೋದು. ಸಣ್ಣ ಜರಿಯಲ್ಲಿರುವಂಥ ಸಾರಿಗಳಿಗೆ ಮಾಡ್ಕೋಬೋದು. ಬೇಗ ಆಗುತ್ತೆ, 2 ಸ್ಟೆಪ್ ಆದ್ರೂ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು. ಸಿಂಗಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಹಾಕೋದಾದ್ರಿಂದ ನಿಮಗೂ ಇಷ್ಟ ಆಗ್ಬೋದು. ನೀವು ಟ್ರೈ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು, ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ಬೋದು. ತುಂಬ ವೀಡಿಯೋಗಳಿದೆ. ಕ್ರೋಶೆ ವರ್ಕ್ ಕೂಡ ಮಾಡ್ತೀನಿ ನಾನು, ಬೇರೆ ಉಲ್ಲನ್ ವರ್ಕ್ ಕೂಡ ನನ್ನ ಚಾನಲಲ್ಲಿ. ನೀವು ನೋಡಿ. ಮುಂದಿನ ವೀಡಿಯೋಗೆ ಭೇಟಿಯಾಗೋಣ. ಥ್ಯಾಂಕ್ ಯು.